ಕೇಳೋಣ. ವಿಜಯಲಕ್ಷ್ಮಿ ಅವರು, ನಮಸ್ತೆ ಸರ್. ನಮಸ್ಕಾರಮ್ಮ. ನಾನು ನಿಮ್ಮ ಎಲ್ಲಾ ಇದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನೀವು ಹೇಳ್ತೀರಾ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ತರ ನೀವು ಇದ್ ಮಾಡೋದು ನನಗೆ ತುಂಬಾ ಹೆಮ್ಮೆನು ಅನ್ಸುತ್ತೆ. ಥ್ಯಾಂಕ್ ಯು. ಪ್ರಶ್ನೆ ಯಾವ್ದು ಇದೆಯಮ್ಮ? ಇದೆ ಪ್ರಶ್ನೆ ಇದೆ ಸರ್. ನಾನು ವೇದಾಂತ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಬೇಕು ಅಂತ ಅಂದ್ರೆ ಹಾ. ನಮ್ಗೆ ಯಾವ್ದಾದ್ರು ಒಂದು ಕೊಡ್ತೀರಾ, ನೀವು ಗೈಡ್ Yes. ಮಾಡ್ತೀರಾ ವೇದಾಂತ ಕ್ಲಾಸ್? ಖಂಡಿತ. ವೇದಾಂತವನ್ನ ಶುರು ಮಾಡೋದು ಹೇಗೆ? ಆದ್ರಿಂದ ಲರ್ನ್ ವೇದಾಂತ ನಾವು ಶುರು ಮಾಡಿರೋದೇ ಕ್ರಮಬದ್ಧವಾಗಿ ಸಿಸ್ಟಮ್ಯಾಟಿಕ್ ಆಗಿ ವೇದಾಂತವನ್ನ ಹೇಳ್ಕೊಡ್ಬೇಕು ಅನ್ನುವ ದೃಷ್ಟಿಯಿಂದ ಹಲವಾರು ಇದ್ವರೆಗೂ ನಡೆದಿದೆ. ಯಾರ್ಯಾರು ಈಗ ವೇದಾಂತವನ್ನ ಶುರು ಮಾಡಬೇಕು ಅಥವಾ ಶುರು ಮಾಡಿದ್ರು ಕ್ಲಾರಿಟಿ ಬರಬೇಕು ಅಂತಿರೋರು, ನಮ್ದೇ ಚಾನಲ್ ಅಲ್ಲಿ, ಅಂದ್ರೆ ನಾನು ನಂದ್ರದನ್ನೇ ಮಾರ್ಕೆಟ್ ಮಾಡ್ತೀನಿ ಅಂತ ಹೇಳಲ್ಲ, ಯಾರ್ದನ್ ಬೇಕಾದ್ರೂ ಆಗ್ಲಿ ವಿಷಯ ಹೇಳುವಂಥದ್ದು ತತ್ವಬೋಧ ಅಂತ ಅನ್ನುವಂತಹ ಗ್ರಂಥ ಇದೆ. ಅದನ್ನ ತಗೊಂಡ್ರೆ ಇಟ್ಸ್ ಅ ಬುಕ್ ಆಫ್ ಡೆಫಿನೇಷನ್ಸ್. ಪ್ರತಿಯೊಂದು ವಿಚಾರವೂ ಗೊತ್ತಾಗತ್ತೆ. ನಮ್ಮ ಒಂದು ಇದರಲ್ಲೂ ಇದೆ, ಬೇರೆಯವ್ರಲ್ಲಿ ಆಗ್ಲಿ ತತ್ವಬೋಧವನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಇಲ್ಲ ಟೆಕ್ಸ್ಟ್ ಬೇಡ, ನಮ್ಗೆ ಅರ್ಥ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆನ್ನಾಗಿ ಆಗಬೇಕು ಅಂತಿದ್ರೆ ನಮ್ದಲ್ಲೇ ವೇದಾಂತ ಪರಿಚಯ ಅಂತ ಮೊದಲನೇ ಕೋರ್ಸ್ ನಾವು ಮಾಡಿದಂಥದ್ದು. ಅದರಲ್ಲಿ ಇಡೀ ಕರ್ಮ ಸಿದ್ಧಾಂತದಿಂದ ಹಿಡಿದು ಕರ್ಮಯೋಗ ಇರಬಹುದು, ಪ್ರಾರ್ಥನೆ ಇರಬಹುದು, ಶಾಸ್ತ್ರ ಪ್ರತಿಯೊಂದು ಕೂಡ ಒಂದೊಂದು ಇದ್ರೆ ಇಂಡಿಪೆಂಡೆಂಟ್ ಟಾಪಿಕ್ ಇದೆ. ಆ ರೀತಿಯಲ್ಲಿ ಮಾಡಿ. ದಿಸ್ ಕ್ಯಾನ್ ಬಿ ಎ ಸ್ಟಾರ್ಟಿಂಗ್. ಅದಾದ ನಂತರ ನೆಕ್ಸ್ಟ್ ಒಂದೊಂದು ಗ್ರಂಥ ಸಾಧನಾ ಪಂಚಕ ಅಂತ ಇದೆ. ಸಾಧನಾ ಪಂಚಕದಲ್ಲಿ 40 ಸಾಧನೆಗಳು ಒಂದೊಂದು ಕೂಡ ಹೆಜ್ಜೆ ಹೆಜ್ಜೆಯಾಗಿ ನಮಗೆ ಕರ್ಕೊಂಡು ಹೋಗುವಂತದ್ದಿದೆ. ಇಲ್ಲ ನಿಮ್ಗೆ ಯಾವಾಗ್ಲೂ ಬೇಜಾರಾಯ್ತು, ಉಪನಿಷತ್ತಿನ ಕಥೆಗಳು ಅಂತ ಒಂದು 15 ಕಥೆಗಳಿದೆ, ಅದನ್ನ ಕೇಳಿಸ್ಕೊಂಡು ಅದರಲ್ಲಿರುವಂತಹ ವ್ಯಾಲ್ಯೂಸ್ ಗಳನ್ನ ತಗೊಳ್ಳುವಂಥದ್ದು. ಇನ್ನು ಅಡ್ವಾನ್ಸ್ಡ್ ಸ್ವಲ್ಪ ಬಂದಾಗ, ಅಂದ್ರೆ ಮಿಡಲ್ ಬಂದಾಗ ಸ್ತೋತ್ರ ಸಾಹಿತ್ಯವನ್ನ ಮತ್ತು ಭಜಗೋವಿಂದಂ ಅದ್ಭುತವಾಗಿರುವಂಥದ್ದು, ಅದನ್ನ ಕೇಳಿಸ್ಕೊಳ್ಳಿ. ಸ್ವಲ್ಪ ಅಡ್ವಾನ್ಸ್ಡ್ ಬಂತು ಅಂತಂದಾಗ ಧರ್ಮ ಅಂದ್ರೆ ನಿಜವಾಗ್ಲೂ ಏನು ಅಂತದ್ದು 10-12 ದಿನಗಳ ಕಾಲ ತಗೊಂಡಿದೆ. ಜ್ಞಾನ ಪ್ರಮಾಣದ ವಿಚಾರ ಮಾಡಿದೆ, ಅದು ಅಡ್ವಾನ್ಸ್ಡ್. ನೆಕ್ಸ್ಟ್ ಈ ಪ್ರಾತಸ್ಮರಣ ಸ್ತೋತ್ರ, ಮನೀಷಾ ಪಂಚಕ, ಈ 4 ಸ್ವಲ್ಪ ಅಡ್ವಾನ್ಸ್ಡ್ ಇದೆ. ಸೊ ಆ 4ಕ್ಕೆ ನಂತರ ಹೋಗಬಹುದು. ಸೊ ಫಸ್ಟ್ ವೇದಾಂತ ಪರಿಚಯ, ತತ್ವಬೋಧ, ಅಲ್ಲಿಂದ ಸ್ತೋತ್ರ ಸಾಹಿತ್ಯಗಳು, ಅಲ್ಲಿಂದ ಪ್ರಕರಣ ಗ್ರಂಥಗಳು 1-2, ಕೊನೆಗೆ ಈ ರೀತಿದು. ಹಂಗಂತ ಇದು ಕೊನೆಗೆ ಅಂದ್ರೆ ಮುಗೀತು ಅಂತಲ್ಲ, ಇನ್ನು ವಿಚಾರ ಮುಂದಕ್ಕೆ ನಾವು ಗೀತೆಯೋ ಮತ್ತೆ ಯಾವ್ಯಾವ ತಗೊಳ್ತೀವೋ ಅದ್ರ ಮೂಲಕ ಇನ್ನು ನಾವು ಕನ್ಸಿಸ್ಟೆಂಟ್ ಆಗಿ ಕರ್ಕೊಂಡು ಹೋಗ್ತೀವಿ. ಈಗ ಸದ್ಯಕ್ಕೆ ಹಾಗೆ ಶುರು ಮಾಡಬಹುದು. ವೆಂಕಟೇಶ್ ಅವರು, ನಮಸ್ಕಾರ ಗುರುಗಳೇ. ನಮಸ್ಕಾರ. ಇವತ್ತು ನೀವು ಇದರಲ್ಲಿ ಶ್ಲೋಕದಲ್ಲಿ ಹೇಳಿದಾಗ ಒಂದು ವಿದ್ಯಾತೀರ್ಥರ ಬಗ್ಗೆನೂ ಹೇಳಿದ್ರಿ, ಅವರಿಂದ ಅಪೂಜಿಸಲ್ಪಟ್ಟ ಇದು ಅಂತ. ನನಗೆ ಈಗ ಈ ಸಚ್ಚಿದಾನಂದ ಅಭಿನವ ಸರಸ್ವತಿಯರ ಅವರ ಶಿಷ್ಯರು ವಿದ್ಯಾತೀರ್ಥರು ಅಂತ ಕೇಳಿದ್ದೀನಿ. ಬಟ್ ಈಗ ಶಿಷ್ಯರ ಬಗ್ಗೆ ಹೇಳಿದಾಗಿದೆಯಾ ಅಥವಾ ಅವ್ರ ಗುರುಗಳು ಇನ್ನೊಬ್ರು ಅದೇ ಹೆಸರಲ್ಲಿ ಇದ್ರ ಹೇಗೆ? ಎಸ್, ಪರ್ಫೆಕ್ಟ್. ತುಂಬಾ ಚೆನ್ನಾಗಿ ಹೇಳಿದ್ರು. ಇವಾಗ ಇರುವಂತಹ ಗುರುಗಳು ವಿಧುಶೇಖರ ಭಾರತಿಗಳು, ಅವರ ಗುರುಗಳಾದಂತಹ ಭಾರತೀ ತೀರ್ಥ ಮಹಾಸ್ವಾಮಿಗಳು, ಅವರ ಗುರುಗಳು ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳು ಅಂತ. ಅಲ್ಲೇ ಗೊತ್ತಾಗುತ್ತೆ ಅಭಿನವ ವಿದ್ಯಾತೀರ್ಥ ಬೇರೆಯವರು, ಅಭಿನವ. ಈಗ ಹೆಂಗಂದ್ರೆ ಶಂಕರಾಚಾರ್ಯರು ಅಂದ್ರೆ ಅಭಿನವ ಶಂಕರಾಚಾರ್ಯರು, ವಿವೇಕಾನಂದ ಅಂದ್ರೆ ಅಭಿನವ ವಿವೇಕಾನಂದರು, ಹೀಗೆ ಹೇಳೋ ರೀತಿಯಲ್ಲಿ ವಿದ್ಯಾತೀರ್ಥರು ಅಂತ ಯಾರಿದ್ರು, ಅಭಿನವ ಅಂದ್ರೆ ಸೆಕೆಂಡ್, ಅವರಂತೆ ಇದ್ದಂಥವ್ರು ಅಂತ. ಹಾಗಾಗಿ ಈಗಿದ್ದಂಥವ್ರು ಅಭಿನವ ವಿದ್ಯಾತೀರ್ಥರು. ನಾವಿಲ್ಲಿ ಡಿಸ್ಕಸ್ ಮಾಡಿದಂತಹದ್ದು ಅವರಲ್ಲ. ಯಾಕೆ ಅಂತ ಅಂದ್ರೆ ಇದನ್ನ ರಚನೆ ಮಾಡಿರುವಂತವ್ರು ನರಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರು ಅಭಿನವ ವಿದ್ಯಾತೀರ್ಥರ ಗುರುಗಳು. ಹಾಗೇನು ಅಭಿನವ ವಿದ್ಯಾತೀರ್ಥರು ಹುಟ್ಟೇ ಇರಲಿಲ್ಲ. ಹಾಗಾಗಿ ಇವರಲ್ಲ. 13ನೇ ಶತಮಾನದಲ್ಲಿದ್ದಂತಹ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅವರೇ ವಿದ್ಯಾರಣ್ಯರು. ಮತ್ತು ಅವರನ್ನ ಬೆಳೆಸೋದ್ರ ಮೂಲಕ ಭಾರತೀ ತೀರ್ಥರನ್ನ, ವಿಜಯನಗರ ಸಾಮ್ರಾಜ್ಯವನ್ನ ಈ ರೀತಿ ಎಲ್ಲ ಮಾಡೋದಕ್ಕೆ ಅತ್ಯಂತ ಹೆಚ್ಚು ಕಾರಣರಾದ್ರಿಂದ ಅವ್ರ ಹೆಸರನ್ನ ಪ್ರಮುಖವಾಗಿ ತಗೊಂಡಿದೆ ಅಂತ. ಧನ್ಯವಾದ. ರೂಪಾಲಿ ಅವರು, ನಮಸ್ತೆ ಸರ್. ನಮಸ್ಕಾರ. ಇವಾಗ ನೀವು ಹೇಳಿದ್ರಲ್ಲ ಸರ್, ನಿನ್ನೆ ಗೊಂದೋಲಿಕರ್ ಮಹಾರಾಜರದು ಎಕ್ಸಾಂಪಲ್ ಕೊಟ್ರಿ ನೀವು, ಬಿಸ್ಕೆಟ್ ತರ ಹಾಕ್ಬೇಕು ಅಂತ ಹೇಳಿ. ಅದು ಒಂದು ಹೆಲ್ತ್ ವೈಸ್ ಅಥವಾ ಯಾವ್ದೋ ಒಂದು ಕಷ್ಟದ ಸಮಯದಲ್ಲಿ ಬಂದಾಗ ಆ ರೀತಿ ಮಾಡ್ಬೋದು ಅಂತಂದ್ರು. ಈಗಿನ ಕೆಲವೊಂದ್ ಸಮಯದಲ್ಲಿ ಪ್ರೋಸೆಸ್ ದೊಡ್ಡದಿರ್ತದೆ, ನಾವು ಅದರಲ್ಲೇ ಇನ್ವಾಲ್ವ್ ಆಗ್ಬಿಡ್ತೀವಿ. ಅವಾಗ ಮೈಂಡ್ ಆ ಕಡೆ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಕೆಲವೊಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅವಾಗ್ಲೂನು ಮೈಂಡ್ ಬೇರೆ ಕಡೆ ಹೋಗ್ಬಿಡ್ತದೆ. ಅವಾಗ್ಲೂನು ನಾವು ಇದರಲ್ಲಿ ಇರಲ್ಲ, ಅಧಿಷ್ಠಾನದಲ್ಲಿ ಇರಲ್ಲ, ಅನುಷ್ಠಾನದಲ್ಲಿ ಇರಲ್ಲ. ಮತ್ತೆ ನೀವು ಹೇಳಿದ್ರಲ್ಲ ಬಿಂದು ಅಂತ ಹೇಳಿ, ಬಿಂದುವಿನಲ್ಲಿ ನಾವು ಬಿಂದುವನ್ನು ನೋಡದೆ ಸುತ್ತಲಿರೋದೆಲ್ಲ ನೋಡ್ತೀವಿ, ಬಿಟ್ರೆ ಬಿಂದುನೇ ನೋಡಲ್ಲ. ಇವು 3 ಟೈಮಲ್ಲೂ ನಾವು ಯಾವ ರೀತಿ ನಮ್ಮ ಸಾಧನೆಯನ್ನ ಮಾಡ್ಕೋಬೇಕು? ಮೊಟ್ಟ ಮೊದಲನೇದು ಅವರೇ ಹೇಳಿದ ಹಾಗೆ, ಗೊಂದಾವಲಿ ಮಹಾರಾಜ್ ನಿನ್ನೆ ಹೇಳಿದಂತೆ, ಈ ದೇಹ ಅನ್ನುವಂಥದ್ದನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು. ನೆಗ್ಲೆಕ್ಟು ಮಾಡಬಾರ್ದು, ಓವರ್ ಪ್ಯಾಂಪರಿಂಗ್ ಮಾಡಬಾರ್ದು. ಡೋಂಟ್ ಗೋ ಟು ಎಕ್ಸ್ಟ್ರೀಮ್ಸ್. ಬೇಸಿಕಲಿ ಅತಿ ಹೆಚ್ಚು ಪೋಷಣೆಯೂ ಅಲ್ಲ, ಅತಿ ಹೆಚ್ಚು ಕೇರ್ಲೆಸ್ ಆಗಿ ಅದನ್ನ ಅಸಡ್ಡೆಯೂ ಅಲ್ಲ. ಅದಕ್ಕೆ ಎಷ್ಟು ಕೊಡಬೇಕೋ ಅಷ್ಟು. ಹಾಗಾಗಿ ಯಾಕೆ ದೇಹ ಧಾರಣೆ ಯಾಕೆ ಅಂದಾಗ ನಾವೇನೇನೆ ನೋಡಿದಾಗ ಕರ್ಮಯೋಗ, ಉಪಾಸನ ಯೋಗ, ಜ್ಞಾನ ಯೋಗ ಈ ದೃಷ್ಟಿಗಾಗಿ ಬೇಕು.
ಇದರಲ್ಲಿ ಒಂದೊಂದು ಸರಿ ತೊಂದರೆಗಳು ಬರುತ್ತೆ, ದೇಹದ ತೊಂದರೆ ಬರುತ್ತೆ, ಯಾವುದೋ ಒಂದು ಪ್ರಾಬ್ಲಮ್ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಇನ್ನೊಂದಿನ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಒಂದಷ್ಟು ಹೆಚ್ಚು ಸಮಯ ಬೇಕಾಗತ್ತೆ. ಏನ್ ಮಾಡೋದು? ಕೊಡಬೇಕು. ಯಾಕೆ? ಆ ಒಂದು 15 ದಿನವೋ ತಿಂಗಳು ಅದಕ್ಕೆ ಏನ್ ಬೇಕೋ ಅದಕ್ಕೆ ಚಿಕಿತ್ಸೆಯೋ ಏನ್ ಬೇಕೋ ಅದು ಕೇರ್ ಕೊಟ್ರೆ ಮುಂದಿನ ದಿನಗಳು ಅದಕ್ಕೆ ನನ್ನ ಉದ್ದೇಶಕ್ಕಾಗತ್ತೆ. ಹಾಗಾಗಿ ನಾನು ಮಾಡ್ತಿರೋದ್ರ ಉದ್ದೇಶ ಇಟ್ಕೊಂಡು 15 ದಿನ. ಆ 15 ದಿನ ನೀವು ಅನುಷ್ಠಾನ ಹೆಚ್ಚು ಮಾಡಕ್ ಆಗ್ದಲೇ ಇರಬಹುದು, ಐ ಎಕ್ಸೆಪ್ಟ್. ಆದ್ರೆ ಮಾನಸಿಕವಾಗಿ ಮಾಡಕ್ಕಾಗಲ್ವಾ? ಮಾನಸಿಕವಾಗಿ ಯಾವಾಗಿದ್ರು ಮಾಡಬಹುದು. ಬೆಡ್ ಪೇಷಂಟ್ ಆಗಿದ್ದಾಗ ಕೂಡ ನಾವು ಭಗವಂತನ ಪ್ರಾರ್ಥನೆ ಮಾಡಬಹುದು, ಭಗವತಿಯ ಯೋಚನೆ ಮಾಡಬಹುದು, ಚಿಂತನೆ ಮಾಡಬಹುದು, ಧ್ಯಾನ ಮಾಡಬಹುದು. ಕರ್ಮ ಮಾಡಕ್ಕಾಗ್ದಲೇ ಇರಬಹುದು. ಹಾಗಾಗಿ ಯಾವಾಗ ಆ ರೀತಿಯ ಫಿಸಿಕಲ್ ಆಗಿ ಕರ್ಮ ಮಾಡಕ್ಕಾಗಲ್ಲ, ಓಕಲ್ ಅಂದ್ರೆ ವಾಚಿಕ ಸ್ತೋತ್ರ ಸಾಹಿತ್ಯ ಜಪ ಇಂಥದ್ದು, ಇಲ್ಲ ಮಾನಸಿಕ ಪೂಜೆ ಧ್ಯಾನ ಇಂಥದ್ದನ್ನ ಮಾಡುವಂಥದ್ದು ಮಾಡೋಣ. ಇದು ಮುಖ್ಯ ಅಂತ. ಇನ್ನು ಈ ಕೊನೆಗೆ ನೀವು ಹೇಳಿದಾಗ ಬಿಂದುವನ್ನ ಬಿಟ್ಟು ಹೊರಗೆ ನೋಡುವಂಥದ್ದು, ಇದು ಸಾಧಾರಣ. ಯಾಕೆಂದ್ರೆ ಮನುಷ್ಯನ ಒಂದು ಏನಂತ ಹೇಳ್ತಾರೆ, ನ್ಯಾಚುರಲ್ ಟೆಂಡೆನ್ಸಿ, ಸ್ವಾಭಾವಿಕವಾಗಿ ಅಂದ್ರೆ ಇಂದ್ರಿಯಗಳು ಹೊರಮುಖವಾಗಿರೋದ್ರಿಂದ ಹೊರಗೆ ನೋಡುತ್ತೆ ಹೊರತು ಒಳಗೆ ನೋಡಲ್ಲ. ದೇವಿಯ ಬಗ್ಗೆನೆ ಲಲಿತಾ ಸಹಸ್ರನಾಮದಲ್ಲಿ ಏನ್ ಹೇಳ್ತಾರೆ? ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಗೊತ್ತಿರೋ ವಿಷಯ. ಆದ್ರೆ ನಮ್ಮ ಇಂದ್ರಿಯಗಳೆಲ್ಲ ಬಹಿರ್ಮುಖವಾಗಿರೋದ್ರಿಂದ ಅಂತರ್ಮುಖ ಮಾಡೋದು ಸ್ವಲ್ಪ ಕಷ್ಟ, ಎಲ್ಲರಿಗೂ ಸಾಧ್ಯವಿಲ್ಲ. ಹಾಗಾಗಿ ನ್ಯಾಚುರಲ್ ಆಗಿ ಮನುಷ್ಯ ಹೊರಮುಖವಾಗಿದ್ದಾನೆ. ಆದ್ರೆ ಮನುಷ್ಯ ನ್ಯಾಚುರಲ್ ಆಗಿರೋದನ್ನ ಬಿಟ್ಟು ಸ್ವಲ್ಪ ಸ್ಪೆಷಲ್ ಆಗೋದಕ್ಕೋಸ್ಕರ ಅಂತರ್ಮುಖನಾಗಬೇಕು. ಅದನ್ನೇ ಕಠೋಪನಿಷತ್ತು ಹೇಳುತ್ತೆ, ಆವೃತ್ತ ಚಕ್ಷು ಅಂತ. ಆವೃತ್ತ ಚಕ್ಷು ಅಂದ್ರೆ ಕಣ್ಣನ್ನ ಒಳಮುಖ ಮಾಡೋದು, ಕಣ್ಣನ್ನು ತಿರುಗಿಸು ಅಂತಲ್ಲ, ದೃಷ್ಟಿಯನ್ನ ಒಳದೃಷ್ಟಿ ಮಾಡ್ಕೊಂಡಾಗ ಅಲ್ಲಿ ಗೊತ್ತಾಗುವಂಥದ್ದು ಆ ಬಿಂದು. ಆ ಬಿಂದುನಾದ ಕಲಾತೀತ ಅಂತ ನಾವು ಇನ್ನೊಂದಲ್ಲೂ ಕೂಡ ಕಲ್ತಿದ್ವಿ. ಹಾಗೆ ಆ ದೃಷ್ಟಿಯಲ್ಲಿ ನಾವು ಒಳಗಿರುವಂತಹ ಪರಮಾತ್ಮ ತತ್ವವನ್ನ ತಿಳಿಯುವಂತಹ ಪ್ರಯತ್ನ ಮಾಡೋದು. ಅದಕ್ಕೆ ಬೇಕಾಗಿರೋದು ಒಳಮುಖ ಆಗುವಂಥದ್ದು ಸಾಧನ ಚತುಷ್ಟಯ ಶ್ರವಣ ಮನನ ನಿಧಿಧ್ಯಾಸನ. ಪ್ರದೀಪ್ ಜಿ, ಅದರ ಒಂದು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದೆ. ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದೆ. ವಸುಧಾ ಗುರುದತ್ ಅವ್ರು ಕೇಳ್ತಾ ಇದ್ದಾರೆ, ನಿಧಿಧ್ಯಾಸನ ಮಾಡುವುದರಿಂದ ವಾಸನಾಕ್ಷಯ ಆಗುತ್ತಾ ಗುರುಜಿ ಅಂತ. ಪರ್ಫೆಕ್ಟ್, ಎಕ್ಸಾಕ್ಟ್ಲಿ, ವರ್ಡ್ ನಿಜ, ಖಂಡಿತ ಹೌದು. ವಾಸನಾಕ್ಷಯ ಇಲ್ಲಿ ಬೇರೆಯವ್ರಿಗೆ ಅರ್ಥ ಆಗಬೇಕು ಅಂದ್ರೆ, ವಾಸನ ಅಂತಂದ್ರೆ ಕೆಟ್ಟ ಸಂಸ್ಕಾರಗಳು, ದುಷ್ಟ ಸಂಸ್ಕಾರಗಳು ನಮ್ಮ ಹೃದಯದಲ್ಲಿ ನಾವೇ ಅಪ್ರಯತ್ನ ಪೂರ್ವಕವಾಗಿ ಹಲವಾರು ಜನ್ಮಗಳಿಂದ ಇದ್ದು ಈಗ ಇಲ್ಲಿ ಬಂದಿರುವಂತಹದ್ದನ್ನ ಅದನ್ನ ಫೈಟ್ ಮಾಡೋದಕ್ಕೆ ನಿಧಿಧ್ಯಾಸನ. ನಿಧಿಧ್ಯಾಸನವನ್ನ ಹಲವಾರು ರೀತಿ ಮಾಡಬಹುದು. ನಿಧಿಧ್ಯಾಸನವನ್ನು ಶ್ರವಣದ ರೀತಿಯಲ್ಲೂ ಮಾಡಬಹುದು, ಮನನದ ರೀತಿಯಲ್ಲೂ ಮಾಡಬಹುದು, ಪಾಠ ಮಾಡೋದು ಕೂಡ ಈಗ ನಾನು ಪಾಠ ಮಾಡ್ತಿದ್ದೀನಲ್ಲ, ಏನ್ ಮಾಡ್ತಾ ಇದ್ದೀನಿ? ನಿಧಿಧ್ಯಾಸನವನ್ನೇ ಮಾಡ್ತಿರೋದು ನಾನು. ಯಾಕಂದ್ರೆ ನೀವು ಪ್ರಶ್ನೆ ಕೇಳ್ತಿರೋ ನಾನು ಆತ್ಮತತ್ವದಲ್ಲೇ ನೆಲೆ ನಿಂತೇ ಮಾತಾಡ್ಬೇಕು, ಅದು ಬಿಟ್ಟು ಆಗೋದೇ ಇಲ್ಲ. ಸೊ ಹಾಗಾಗಿ ಯಾವ್ಯಾವ ರೀತಿಯಲ್ಲೂ ಮಾಡಬಹುದು. ಆದ್ರೆ ನೀವು ಹೇಳ್ತಾ ಇರೋದು ವಾಸನಾಕ್ಷಯ ಆಗೋದಕ್ಕೆ ಫೋಕಸ್ಡ್ ಕ್ವಾಲಿಟಿ ಟೈಮ್ ಫಾರ್ ಮೆಡಿಟೇಷನ್. ಅದಕ್ಕೆ ಅಲ್ಲಿ ಕೂತು ನನ್ನ ಹೃದಯದಲ್ಲಿ ಬರುವಂತಹ ಚಿಂತನೆಗಳನ್ನ ಅಬ್ಸರ್ವ್ ಮಾಡ್ತಾ, ಯಾವ ಒಂದು ಯೋಚನೆ ಜಾಸ್ತಿ ಇದೆ, ಕಾಮದ ಯೋಚನೆ ಇದೆಯಾ, ಕ್ರೋಧದ ಯೋಚನೆ ಇದೆಯಾ, ಲೋಭ ಇದೆಯಾ, ಅದನ್ನ ಒಂದೊಂದನ್ನು ತಗೊಂಡು ಅದನ್ನ ಫೈಟ್ ಮಾಡಿ, ಅದನ್ನ ಡಿಫೀಟ್ ಮಾಡಿ ನಾಶ ಮಾಡೋದು ವಾಸನಾಕ್ಷಯ. ಸೊ ಹಾಗಾಗಿ ವಾಸನಾಕ್ಷಯಕ್ಕೆ ನಿಧಿಧ್ಯಾಸನ ಅತ್ಯಂತ ಉಪಯುಕ್ತ. ಖಂಡಿತ ಹೌದು. ಓಕೆ, ನಿಲ್ಲಿಸ್ಬೋದಾ ಪ್ರದೀಪ್ ಜಿ, ಅಥವಾ ಏನಾದ್ರು ಪ್ರಶ್ನೆ ಇದೆಯಾ? ಹಲೋ, ಹೇಳಿ. ನಮಸ್ಕಾರ ಗುರುಗಳೇ. ನೀವು ಧರ್ಮದ ಬಗ್ಗೆ ಹೇಳಿದ್ರಿ, ಹೆಚ್ಚು ಧರ್ಮದ್ದು ಇದು ಮಾಡ್ತಾ ಹೋಗ್ಬೇಕು, ಅಧರ್ಮದ ಕಡಿಮೆ ಮಾಡ್ಬೇಕು, ಈ ತರ. ಈ ಧರ್ಮಕ್ಕೂ ಮತ್ತೆ ಈಗ ನಾವು ಇವತ್ತಿನ ದಿನಮಾನಗಳ ಕೇಳ್ತಾ ಇರೋದು ಹಿಂದೂ ಧರ್ಮ, ಸನಾತನ ಧರ್ಮ, ಮುಸಲ್ಮಾನ ಧರ್ಮ, ಕ್ರೈಸ್ತ ಧರ್ಮ ಹೀಗೆಲ್ಲ ಬರ್ತಿದೆಯಲ್ಲ, ಇದು ಯಾವ ತರ ಡಿಫ್ರೆನ್ಸಿಯೇಷನ್ ಇದೆ? ತುಂಬಾ ಹೋರಾಟಗಳು ನಡೀತಾ ಇದೆ. ಖಂಡಿತ. ಧರ್ಮ ಅಂತ ಅನ್ನುವಾಗ ವಾಟ್ ಇಸ್ ಧರ್ಮ ಎಕ್ಸಾಕ್ಟ್ಲಿ ನಾವ್ ಏನ್ ಮಾತಾಡ್ತಾ ಇದೀವಿ? ಇವತ್ತು ನಾವು ಮಾತಾಡ್ತಾರಂತ ಮುಸಲ್ಮಾನ, ಕ್ರಿಶ್ಚಿಯನ್ ಎಲ್ಲವೂ ಕೂಡ ಮತಗಳು. ಬೌದ್ಧ ಮತ, ಜೈನ ಮತ, ಆ ರೀತಿಯಲ್ಲಿ ನಾವು ಇವತ್ತು ಜಾತಿ ಗಣತಿಯಲ್ಲಿ ಬಂದಾಗ ನಾವು ಕೊಡ್ತೀವಲ್ಲ, ಅದು ಒಂದು ಮತ. ನಮಗದು ಧರ್ಮ ಅಂತಾನೆ ಆಗಿದ್ರು ಕೂಡ ನಾವಿಲ್ಲಿ ಬರೆಯುವಾಗ ನಾವೇನ್ ಹೇಳ್ತೀವಿ? ನಾನು ಈ ಮತದವನಲ್ಲ, ಈ ಮತದವನು. ಮತ ಅಂದ್ರೆ ಏನು? ಇಟ್ ಇಸ್ ಮೈ ಒಪಿನಿಯನ್, ಇಟ್ ಇಸ್ ಮೈ ಬಿಲೀಫ್, ಇಟ್ ಇಸ್ ಫೇತ್. ನೀವು ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ವಾಟ್ ಇಸ್ ರಿಲಿಜನ್ ಅಂದ್ರೆ ಇಟ್ಸ್ ಫೇತ್. ಹಾಗಾಗಿ ಇದು ಫೇತ್ ಬಗ್ಗೆ ಮಾತಾಡ್ತಿಲ್ಲ, ಧರ್ಮ ಅನ್ನೋದು ಕೋಡ್ ಆಫ್ ಕಾಂಡಕ್ಟ್. ಹಾಗಾಗಿ ಧರ್ಮ ಅಂದ್ರೆ ಏನು ಅಂತ ತಿಳಿಬೇಕು ಅಂದ್ರೆ ನೀವೇ ಹೇಳಿದ ಹಾಗೆ ಧರ್ಮ ಅಂದ್ರೆ ಏನ್ ಅಲ್ಲ ಅಂತ ತಿಳ್ಕೋಬೇಕು. ನಾನು ಹೇಳಿದ ಹಾಗೆ ಸನಾತನ ಧರ್ಮ ಐ ಥಿಂಕ್ ಪರ್ಪಸ್, ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟಿಸ್ ಅಂತ ಹೇಳಿ 10 ಕ್ಲಾಸ್ಗಳ ಕಾಲ ತಗೊಂಡಿತ್ತು. ಅದನ್ನ ಮೊದಲನೇ ಕ್ಲಾಸ್ ಇಡೀ 1 ಗಂಟೆ ನಾನು ಮಾತಾಡೋದಂದ್ರೆ ವಾಟ್ ಧರ್ಮ ಇಸ್ ನಾಟ್, ವಾಟ್ ಸನಾತನ ಧರ್ಮ ಇಸ್ ನಾಟ್ ಅಂತ ಫಸ್ಟ್ ಕ್ಲಾಸ್ ಪೂರ್ತಿ ಅದೇ ಹೇಳೋದು. ಸೆಕೆಂಡ್ ಕ್ಲಾಸ್ ಇಂದ ಇನ್ನು ಉಳಿದಿದ್ದು ಎಲ್ಲವೂ ಕೂಡ ವಾಟ್ ಧರ್ಮ ಈಸ್. ಹಾಗಾಗಿ ನೀವು ಹೇಳಿದ ಹಾಗೆ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಇಲ್ಲಿ ಹೇಳ್ತಾ ಇರುವಂತಹದ್ದು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾಗಿರುವಂತಹ, ಯಾವುದೇ ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿರುವಂತದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ
ಇರಬೇಕಾಗಿರುವಂತಹ ಮಾಡಬೇಕಾಗಿರುವಂತಹ ಆಕ್ಷನ್ ಅಂಡ್ ಆಬ್ಜೆಕ್ಟಿವ್, ಈ ಎರಡೂ ಕೂಡ ಎರಡೂ ಮುಖ್ಯ. ಆಕ್ಷನ್ ಅಂಡ್ ಆಬ್ಜೆಕ್ಟಿವ್, ಬರೀ ಆಬ್ಜೆಕ್ಟಿವ್ ಅಲ್ಲ, ಬರೀ ಗುರಿ ಅಲ್ಲ, ಮಾರ್ಗ, ಬರೀ ಮಾರ್ಗವೂ ಅಲ್ಲ, ಗುರಿ. ಸೊ ಹಾಗಾಗಿ ಆ ಎರಡನ್ನೂ ತೋರಿಸುವಂಥದ್ದು ಧರ್ಮ. ನಿಮಗೆ ನೇರ ಅಂತಂದ್ರೆ ಅಭ್ಯುದಯ ನಿಶ್ರೇಯಸಕರಂ ಯತ್ ತತ್ ಧರ್ಮ. ಯಾವುದು ತನ್ನ ಸಮಾಜದ ಜಗತ್ತಿನ ಅಭ್ಯುದಯ ಓವರ್ ಆಲ್ ಡೆವಲಪ್ಮೆಂಟ್ ಮಾಡುತ್ತೋ, ಹಾಗೆ ತನ್ನನ್ನ ನಿಶ್ರೇಯಸದ ಕಡೆಗೆ ಕರ್ಕೊಂಡು ಹೋಗುತ್ತೋ, ಅದು ನಿಜವಾದ ಧರ್ಮ. ಅದು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ. ಅದನ್ನ ತಿಳ್ಕೊಳ್ಳೋದು ಒಳ್ಳೆಯದು. ಧನ್ಯವಾದ.